ಅಜ್ಜಿ ಗೋರಂಟಿ ಶಾಸ್ತ್ರ ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟೆ ನೋಡು ನೀನು. ಒಳಗಡೆ ಗೋರಂಟಿಯ ಗಂಧಾರ್ದಂಗ ಕರ್ದ್ಬಿಟ್ಟವ್ರೆ. ಇವತ್ತು ನಿನ್ ಕೈಗೆಲ್ಲ ನಾನೇ ಗೋರಂಟಿ ಹಚ್ಬಿಡ್ತೀನಿ. ಈ ಮುದುಕಿ ಬದುಕೆ ಗ್ಯಾರಂಟಿ ಇಲ್ಲ. ಇನ್ನು ಗೋರಂಟಿ ಹಚ್ಕೊಂಡು ಏನು ಮಾಡಲಿ ಹೇಳೋಣ. ಇವತ್ತು ನಿನ್ನ ತಂಗಿ ಗೋರಂಟಿ ಶಾಸ್ತ್ರ ಇದ್ರೂ ನಾನು ಬಂದದ್ದು ಯಾಕಂದರೆ ನಿನ್ನ ಕೊಯ್ಯಾರ ನಿನ್ನ ಎಳ್ರಿಗೆ ಗೋರಂಟಿ ಹಾಕ್ಸಕ್ಕೆ. ಅಜ್ಜಿ, ನಿಮ್ಗಿರೋಷ್ಟು ಪ್ರೀತಿ ನನ್ನ ಗಂಡಂಗೆ ಇಲ್ವಲ್ಲ. ಒಂದಿನಕ್ಕೂ ನನ್ನ ಹೆಸರು ನೀನು ಬರ್ಸ್ಕೊ, ನಿನ್ನ ಹೆಸರನ್ನ ನಾನು ಬರ್ಸ್ಕೋತೀನಿ ಅಂತ ಹೇಳೇ ಅಲ್ವಲ್ಲ ಅಜ್ಜಿ. ಯಾಕೆ ಮಾವ ಹಿಂಗ್ ನಿಂತಿದ್ಯಾ? ಓ ನಾಚಿಕೆನಾ? ಏನ್ ನಾಚಿಕೆ ಇಲ್ಲ ಎಂತದೇ ಇಲ್ಲ. ಅದು ನಮ್ಮ ಗೋಡಂಬಿ ಗೊರಕೆ ಅವರಲ್ಲ, ಅವರು ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸರು ಕರ್ಕೊ ಬರ್ತವ್ರಂತೆ. ಫುಲ್ ಹಾಡಂತೆ. ಆಮೇಲೆ ಶಾಸ್ತ್ರ ಎಲ್ಲ ಮ್ಯೂಸಿಕ್ ನಾಗೆ ಮುಗಿಸ್ಬಿಡ್ತಾರಂತೆ. ಯಾರಣ್ಣ ಅದು ಅಂತವ್ರು? ನಂಗೂ ಗೊತ್ತಿಲ್ರವ. ಯಾರೋ ದೊಡ್ಡ ಮನ್ಸ ಲೀಲಕ್ಕ ಗೋರಂಟಿ ಶಾಸ್ತ್ರ ಶುರು ಆತಾ? ಇಲ್ಲ ಆಗಿಲ್ಲಕ್ಕ. ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸರು ಬರ್ತಾ ಇದಾರೆ. ಫೋನ್ ಮಾಡಿದ್ರೆ ಇನ್ನೇನ್ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಕಾಯ್ತಾ ಇದೀವಿ. ಮುಂಜಿ 8 ದಿನ ಆಯ್ತು ನೀನ್ ಇದೇನ್ ಆಶ್ಚರ್ಯ. ಅಲ್ಲ ಹಿಂಗ್ ಹೋಗುವಾಗ ಏನೋ ಇರ್ಲಿಲ್ಲ, ಬರೋತ್ಗಲೇ ಬ್ಯಾನರೇ ಬಂದ್ಬಿಟ್ಟೈತೆ. ಅಮ್ಮ, ಇವರು ಜಿ ಕನ್ನಡದಾಗ ಬರ್ತಾರಲ್ಲ, ಅದೇ ಸರಿಗಮಪ. ಅಲ್ಲಿ ನೋಡು ನಮ್ಮಿಬ್ರು ಫೋಟೋ. ಮಾರಿಗೂಡಿ ಹೆಣ್ಣುಲಿ ಮತ್ತು ಮಾರಿಗೂಡಿ ಗಂಡುಲಿ ಆಗಿರುವ ಶ್ರೀಮತಿ ಪಾರ್ವತಿ ಹಾಗೂ ಶ್ರೀ ಶಿವಣ್ಣ. ಏಯ್ ಬರು, ನಮ್ಮ ಹೆಸ್ರಿಯ ಮಾವ. ಶಿವಣ್ಣ ಅವರ ಮನೆಯ ಮುದ್ದಿನ ಹೆಣ್ಣು ಮಗಳಾದ ರಶ್ಮಿ ಅವರ ಗೋರಂಟಿ ಶಾಸ್ತ್ರಕ್ಕೆ ಬೆಂಗಳೂರಿನಿಂದ ಆಗಮಿಸುತ್ತಿರುವ JK ರಾಜು ಅವರಿಗೆ ಆದರದ ಸ್ವಾಗತ. ಆಗಳ ಬಂದೇ ಬಿಟ್ರು. ಶಿವ ಪಾರ್ವತಿ, ನಿಮ್ಮಿಬ್ಬರ ಬಗ್ಗೆ ನಮ್ಮ ಹುಡುಗರು ಎಲ್ಲ ಹೇಳಿದರು. ಡಾಕ್ಟರ್ ಆಗಿದ್ರು ಎಲ್ಲ ಬಿಟ್ಬಿಟ್ಟು ಈ ಪುಟ್ಟ ಹಳ್ಳಿನಲ್ಲಿ ಸಂತೋಷವಾಗಿದೆಯಲ್ಲ, ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ಸುತ್ತೆ. ನಿನ್ನನ್ನು ನೋಡಿ ಕಲಿಬೇಕು ಎಲ್ಲ ಹೆಣ್ಮಕ್ಳು. ಈ ಪ್ರೀತಿ ಶಾಶ್ವತವಾಗಿರಲ್ಲ. ಕೊಂಡು ಆಶೀರ್ವಾದ ಒಳ್ಳೇದಾಗಲಮ್ಮ. ಸರ್ ನಾನು ಬರಲ್ಲ ಇನ್ನು. ಅಯ್ಯೋ ಸರ್, ನಿಮ್ಮನ್ನ ಹಂಗೆ ಕಡ್ಸ್ಕೊಳಕಾಗ್ತದ? ಒಂದ್ ನಿಮಿಷ ಇರಿ. ಏ ಗೋಡಂಬಿ ಗೊರಕೆ ಅದ್ ತತ್ತಾರಲ್ಲ, ಬಾ ಬಾ ಬಾ. ಅಣ್ಣ, ನೀವಿಲ್ಲಿ ಬಂದಿದ್ದು ನಮಗೆ ಬಹು ಖುಷಿ ಆಯ್ತು. ನನಗೂ ಕೂಡ ಖುಷಿ ಆಯಿತು ಬಹಳ. ಸರಿ, ನಾನು ಬರ್ತೀನಿ. ಮಾವ, ಯಾಕೆ ಬೇಜಾರಾಗಿದ್ಯಾ? ನಾಳೆ ನಮ್ ಗುಂಡು ಮದ್ವೆ, ಖುಷಿಯಾಗಿರ್ಬೇಕು ನೀನು. ಹೆಣ್ಣೆತ್ತವ್ರ ಮನೆಯಲ್ಲಿ ಖುಷಿ ಅನ್ನೋದು ಪೂರ್ತಿಯಾಗಿ ಅನುಭವಿಸಕ್ಕೆ ಹಾಕಿಲ್ಲ ಪಾರು. ಒಂದ್ ಮನೆಯಲ್ಲಿ ಹೆಣ್ಣುಟ್ಟು ಅಂದ್ರೆ ಖುಷಿ ಆಯ್ತದೆ. ಅದೇ ಹೆಣ್ಣ ಹೆಂಗ್ ಬೆಳೆಸೋದು, ಅದ್ರ ಜೀವನ ಹೆಂಗೆ ಅಂತೆಲ್ಲ ಯೋಚನೆ ಮಾಡಿದಾಗ ಭಯ ಆಯ್ತದೆ. ಅವಾಗ್ಲೂ ಪೂರ್ತಿ ಖುಷಿನ ಅನುಭವಿಸಕ್ಕೆ ಹಾಕಿದೇ ಇಲ್ಲ. ಅದೇ ಮಗಿ ಬೆಳೆದು ದೊಡ್ಡವಳಾಗ್ತಾಳೆ, ಮದುವೆ ವಯಸ್ಸಿಗೂ ಬರ್ತಾಳೆ. ಅವಳಿಗೆ
ಮದುವೆನೂ ನಿಶ್ಚಯ ಆಯ್ತದೆ, ಖುಷಿ ಆಯ್ತದೆ. ಆದ್ರೆ ಅವಳು ಗಂಡನ ಮನೆಗೆ ಹೋಗಿ ಹೆಂಗ್ ಬದುಕ್ತಾಳೋ, ಅವಳು ಭಾಳ ಹೆಂಗಿರ್ತದೋ ಅಂತ ಯೋಚನೆ ಮಾಡಿದ್ರೆ ಭಯ ಆಯ್ತದೆ. ಆಗ ಆ ಖುಷಿನೂ ಪೂರ್ತಿ ಅನುಭವಿಸಕ್ ಆಗೇ ಇಲ್ಲ. ನಾಳೆ ನಮ್ಮ ರಶ್ಮಿ ಮದ್ವೆ, ನಾಳೆಯಿಂದ ಅವಳಿ ಮನೇಲಿ ಇರಕ್ಕಿಲ್ವಲ್ಲಪ್ಪ. ನಾನು ಗುಂಡು ಅಂತ ಕರೆದ್ರೆ ಓಡೋಡ್ ಬರೋಳು, ನಾಳೆಯಿಂದ ಈ ಮನೇಲಿ ಇರಕ್ಕಿಲ್ವಲ್ಲ ಪಾರು. ಪಾರು, ನಮ್ ಗುಂಡು ಒಂದು ಒಳ್ಳೆ ಮನೆ ಸೇರ್ಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡ್ತಿದ್ವಿ. ಆದ್ರೆ ನಾಳೆ ಅವಳ ಮದುವೆ ಅಂತಂದಾಗ ಈ ಮನೆ ಬಿಟ್ಟು ಅವಳ ಕಳ್ಸ್ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡಿದ್ರೇನೆ ಒಂಥರ ಸಂಟ ಆಯ್ತೈತೆ. ಪಾರು, ಗುಂಡು ನಮ್ಮನೆ ಆಸ್ತಿ ಪಾರು, ನಾನು ಅವಳು ಹೆಂಗ್ ಕಳ್ಸ್ಕೊಡ್ಲಿ?